ಪ್ರಕಾಶ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಸಭೆಯ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಹಿರಿಯ ನೇತಾರರಿಗೆ ನಮ್ಮ ದೇಶದ ಆರ್ಥಿಕತೆ ಕುಸಿಯುತ್ತೆ ಅಂತ ಅವರಿಗೆ ತಿಳಿದು ಆವಾಗಲೇ ಅವರು ಯೋಚನೆ ಮಾಡ್ತಾರೆ. ಮೇ 12, 2020 ಮೋದಿಜಿಯವರು ಒಂದು ಕರೆ ಕೊಡ್ತಾರೆ, ಆತ್ಮನಿರ್ಭರ ಭಾರತ ಅಂತ. ಈಗಾಗಲೇ ಪದಶಃ ಅರ್ಥವನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಆತ್ಮನಿರ್ಭರ ಭಾರತ ಅಂದರೆ ಏನೂ ಅಲ್ಲ, ಸ್ವಾವಲಂಬಿ ಭಾರತ. ಈ ರೀತಿಯಾಗಿ ಆ ಕಾರ್ಯಕರ್ತರಿಗೆ ಟ್ರೈ ಮಾಡುವುದು ಸಾಕಷ್ಟು ತರಬೇತಿಗಳನ್ನು ಕೊಡುವ ಮುಖಾಂತರ ವಿಶೇಷವಾಗಿ ಭಾರತೀಯರಾಗುತ್ತದೆ. ಪಕ್ಷದ ಕಾರ್ಯಕರ್ತರನ್ನ ಎಲ್ಲ ಹಂತದಲ್ಲಿ ತಯಾರು ಸದಸ್ಯರಾಗಿರುವಂತಹ ರೈತರನ್ನ ಸ್ವಾಗತಿಸುತ್ತಾರೆ. ಕಲಾವಿದರು ಕಲೆಯಿಂದ ಇವತ್ತು ನಮ್ಮ ಈಗ ಬೆಂಗಳೂರು ಕೂಡ ಇಲ್ಲ ಇಲ್ಲ ಅಂತಿದ್ರೆ ಮತ್ತು ನಾವು ಮದ್ರಾಸಿಗೆ ಹೋಗಿ ಅಲ್ಲಿ ಹೋಗಿ ಕನ್ನಡಕ್ಕೆ ಒದ್ದಾಡಬೇಕಾಯಿತು, ಕನ್ನಡ ರೆಕಾರ್ಡಿಂಗ್ ಮಾಡಬೇಕಾಯಿತು. ಅದರ ಇಂಡಸ್ಟ್ರಿ ಎಲ್ಲರೂ ಅದು ಇದನ್ನೇ ತಮಾಷೆಗಿಲ್ಲ. ಅದು ಭಾಳ ಸಂತೋಷ. ಅದು ಒಂದು ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತೆಲ್ಲರೂ ಬಂದಿದ್ದೀನಿ ಅಂತ ಹೇಳಿದರೆ ಅದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಲೆಗೆ ಸಾಂಸ್ಕೃತಿಕ ಕ್ಷೇತ್ರ, ಏಕೆಂದರೆ ಕುವೆಂಪು ಒಬ್ಬ ಚಲನಚಿತ್ರದ ರಂಗದ ಕಲಾವಿದನಾಗಿ ನಾನು ಹೇಳ್ತೀನಿ. ಇತ್ತೀಚೆಗೆ ಭಾಳಷ್ಟು ಕಡೆ ನಾವು ಕೇಳಿ ಬರ್ತಾ ಇದೆ, ಅದು ನಿಜನೂ ಕೂಡ. ನಾವು ಸಿನಿಮಾದವರು ಬಹಳಷ್ಟು ಆಯಾಮಗಳ ಹೊತ್ತಿಗೆ ಇವತ್ತು ನಾವು ಚಾಲೆಂಜ್ ಮಾಡುವಂಥ ಸನ್ನಿವೇಶ ಮುಂಚೆ ಆಗಿದ್ದಿಲ್ಲ. ಹಿಂದೆ ಬಹಳಷ್ಟು ಥಿಯೇಟರ್ಗಳನ್ನ ಎಲ್ಲಿ ಬೇಕಲ್ಲಿ ನಮಗೆ ಒಂದೊಂದು ಊರಿನಲ್ಲಿ ಸ್ವೀಕರಿಸ್ತಾರೆ ಅಂತ ಕೆಲವು ಸಿನಿಮಾಗಳು ಹಿಟ್ ಆಗಿರೋದು ದಾಖಲೆ ತೋರಿಸಿದೆ. ಸೋ ಅನ್ನುವಂಥ ಒಂದು ಚಿತ್ರ ಭಾಳ ಇಂಟೆಲಿಜೆಂಟಾಗಿ ಪ್ಲೇ ಮಾಡಿದ್ದಾರೆ. ನೋಡಿದಾಗ ಏನು ಇಲ್ಲ ಅಂತ ಅನಿಸಿದ್ರು ಏನೋ ಇದೆ ಅಂತ ಮತ್ತೆ ನೋಡಿದ್ದೀವಿ. ಅದೇ ಸಿಂಪಲ್ ಅದು ಒಂದು ಚಿತ್ರದ ಹೆಸರೇನು ಹೊಗಳಕ್ಕೆ ಹೇಳ್ತಲ್ಲ, ದ ವೇ ದೇ ಹ್ಯಾವ್ ಮೇಡ್ ಇಟ್ ಆ್ಯಂಡ್ ಆಫ್ಟರ್ ದಟ್ ಹೌ ದೇ ಹ್ಯಾವ್ ಪ್ರೆಸೆಂಟೆಡ್. ಇಲಾಖೆಯ ವತಿಯಿಂದ ಸಂಯೋಜನೆ ವತಿಯಿಂದ ಹಲವಾರು ಪುಸ್ತಕಗಳನ್ನು 2 ತಿಂಗಳ ಕಾಲದಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾಡಿಕೊಂಡಿದೆ. ಹಲವಾರು ಶೀರ್ಷಿಕೆಗಳ ಮೂಲಕ ಅದು ರಂಗದ ಸರ, ಯುವ ದಸರಾ, ಮಹಿಳಾ ದಸರಾ, ಸಾಂಸ್ಕೃತಿಕ ದಸರಾ, ಕಲಾ ದಸರಾ, ಗಮಕ ದಸರಾ, ಜ್ಞಾನ ದಸರಾ, ಪತ್ರಕರ್ತರ ದಸರಾ, ಚಲನಚಿತ್ರ ದಸರಾ, ಯೋಗ ದಸರಾ, ರೈತ ದಸರಾ, ಪರಿಸರ ದಸರಾ, ಇಂತಹ 10 ಹಲವಾರು ಶೀರ್ಷಿಕೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳ ಸಂಯೋಜನೆಯ ರಸಕವಳವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಜನಗಳಿಗೆ, ಶಿವಮೊಗ್ಗ ಜಿಲ್ಲೆಯ ಜನಗಳಿಗೆ, ರಾಜ್ಯದ ಜನಗಳಿಗೆ ನಾವು ಪೂರೈಸಲಿದ್ದೇವೆ.